ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಾಗಿ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ. 2026ರ ಮೈಸೂರಿನ ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳಲಿರುವ ಗಜಪಡೆಯು ಪೂರ್ವ ತಯಾರಿಗಾಗಿ ಆಗಸ್ಟ್ 26ರಂದು ಮೈಸೂರಿಗೆ ಆಗಮಿಸಲಿದೆ. ಆದರೆ ಈ ದಸರಾ ಆನೆಗಳ ಗುಂಪಿನಲ್ಲಿ 6 ಬಾರಿ ಅಂಬಾರಿ ಹೊತ್ತ ಅನುಭವವಿರುವ ಕ್ಯಾಪ್ಟನ್ ಆನೆ ಅಭಿಮನ್ಯು ಇರುವುದಿಲ್ಲ ಎಂಬ ಸುದ್ದಿ ಅದರ ಅಭಿಮಾನಿಗಳಿಗೆ ಆಘಾತವನ್ನುಂಟು ಮಾಡಿದೆ. ಮಾಹಿತಿಗಳ ಪ್ರಕಾರ 1964ರಲ್ಲಿ ಜನಿಸಿರುವ ಅಭಿಮನ್ಯು ಆನೆಯನ್ನು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿದ್ದು, ಮತ್ತಿಗೋಡಿನಲ್ಲಿರುವ ಆನೆ ಶಿಬಿರವು ಅದರ ಆವಾಸ ಸ್ಥಾನವಾಗಿದೆ. ಈ ಆನೆಯು ಸುಮಾರು 5,000 ಕೆಜಿಗಿಂತ ಹೆಚ್ಚು ತೂಕವಿರುವ ಬಲಿಷ್ಠವಾದ ಆನೆಯಾಗಿದ್ದು, ಕಾಡಿನಿಂದ ನಾಡಿಗೆ ಬರುವ ಆನೆಗಳನ್ನು ಮತ್ತೆ ಕಾಡಿಗೆ ಓಡಿಸುವ ಹಾಗೂ ಕಾಡಿನ ಗಡಿಭಾಗದಲ್ಲಿ ಹೆಚ್ಚು ಉಪಟಳ ನೀಡುವ ಸುಮಾರು 250ಕ್ಕಿಂತ ಹೆಚ್ಚು ಆನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿದೆ. 2019ರಲ್ಲಿ ಅರ್ಜುನ ಆನೆಯು ಅಂಬಾರಿ ಹೊರುವ ಕರ್ತವ್ಯದಿಂದ ನಿವೃತ್ತಿ ಹೊಂದಿತ್ತು. ನಂತರ ಸತತ 6 ವರ್ಷಗಳ ಕಾಲ ಅಭಿಮನ್ಯು ಆನೆ ಅಂಬಾರಿ ಹೊರುವ ಜವಾಬ್ದಾರಿಯುತ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ಮತ್ತೊಮ್ಮೆ ಅಭಿಮನ್ಯುವಿಗೆ ಈ ಸಂಭ್ರಮದ ಭಾಗವಾಗಲು ಸಾಧ್ಯವಾಗುತ್ತಿಲ್ಲ, ಏಕೆಂದರೆ ಕೇಂದ್ರ ಪರಿಸರ ಹಾಗೂ ಅರಣ್ಯ ಸಚಿವಾಲಯದ ಮಾರ್ಗಸೂಚಿಗಳ ಪ್ರಕಾರ 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರುವ ಆನೆಗಳಿಂದ ದುಡಿಮೆ ಮಾಡಿಸಿಕೊಳ್ಳುವಂತಿಲ್ಲ. ಈ ವಯೋಮಿತಿಯ ಪ್ರಕಾರ ಅಭಿಮನ್ಯು ಆನೆಗೆ ಆಗಲೇ 60ಕ್ಕಿಂತ ಹೆಚ್ಚು ವಯಸ್ಸಾಗಿರುವುದರಿಂದ ದಸರೆ ಆನೆಗಳ ಪಟ್ಟಿಯಲ್ಲಿ ಅದರ ಹೆಸರನ್ನು ಸೇರಿಸಿಲ್ಲ. ಈ ಬಾರಿ ದಸರಾದಲ್ಲಿ ಪಾಲ್ಗೊಳ್ಳಲು 12 ಆನೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದ್ದು, ಅದರಲ್ಲಿ ಯಾವ ಆನೆಯನ್ನು ಅಂಬಾರಿ ಹೊರುವ ಕಾರ್ಯಕ್ಕೆ ನಿಯೋಜಿಸಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಅನುಭವದ ಆಧಾರದ ಮೇಲೆ ಆಯ್ಕೆಯಾಗಬಹುದಾದ ಆನೆಗಳೆಂದರೆ ಹಲವು ಬಾರಿ ಯಶಸ್ವಿಯಾಗಿ ಶ್ರೀರಂಗಪಟ್ಟಣದ ದಸರೆಯ ಅಂಬಾರಿ ಹೊತ್ತಿರುವ ಮಹೇಂದ್ರ ಆನೆ ಹಾಗೂ ಹೆಚ್ಚು ದಸರಾ ಮಹೋತ್ಸವಗಳಲ್ಲಿ ಪಾಲ್ಗೊಂಡ ಅನುಭವವಿರುವ ಪ್ರಶಾಂತ ಆನೆ. ಇವುಗಳಲ್ಲಿ ಯಾವುದಾದರೂ ಒಂದು ಆನೆಯನ್ನು ಆಯ್ಕೆ ಮಾಡಬಹುದಾದ ನಿರೀಕ್ಷೆ ಇದೆ.